ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳ ಒಂದು ಬರ್ಡೇ ಇರುತ್ತೆ, ರಿಲೇಷನ್ಸ್ ಮಕ್ಕಳ ಬರ್ಡೇ ಇರುತ್ತೆ, ಯಾರಾದರೂ ಫ್ರೆಂಡ್ಸು ಅವರ ಮಕ್ಕಳ ಒಂದು ಬರ್ಡೇಗೆ ಇನ್ವೈಟ್ ಮಾಡಿರ್ತಾರೆ. ಸೊ ಆ ಟೈಮ್ನಲ್ಲಿ ಏನು ಗಿಫ್ಟ್ ತೊಗೊಂಡು ಹೋಗಬೇಕು ಅಂತ ತುಂಬ ಜನ ವಿಚಾರ ಮಾಡ್ತಾ ಇದ್ದೀರಾ. ಸೊ ನೀವೇನಾದ್ರೂ ಒಂದು ಸ್ಪೆಷಲ್ ಆದ ಒಂದು ಗಿಫ್ಟನ್ನು ತಗೊಂಡು ಹೋದ್ರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಆ ಒಂದು ಮಕ್ಕಳು ಸಹಿತ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಚಿಕ್ಕ ಮಕ್ಕಳು ಇಷ್ಟಪಡ್ತಕ್ಕಂಥ ಕಿಡ್ಸ್ನ ಒಂದು 2 ಬೆಸ್ಟ್ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಮೈ ಫಸ್ಟ್ ಅಂತ ಒಂದು ಬ್ರ್ಯಾಂಡ್ ಇರುವಂಥದ್ದು. ಸೊ ಈ ಬ್ರ್ಯಾಂಡ್ನವರು ನಮ್ಮ ಪಾಪುಗೆ 2 ಪ್ರಾಡಕ್ಟ್ಸನ್ನು ಗಿಫ್ಟಾಗಿ ಕಳಿಸ್ಕೊಟ್ಟಿದ್ದಾರೆ. ಸೊ ಒಂದು ಕಿಡ್ಸ್ ಸ್ಮಾರ್ಟ್ ವಾಚ್ ಇರುವಂಥದ್ದು, ಇನ್ನೊಂದು ಕಿಡ್ಸ್ನ ಒಂದು ಕ್ಯಾಮ್ರಾ ಇದೆ ಅಂತ ಹೇಳ್ಬೋದು. ಸೊ ಏನು ಈ ಒಂದು 2 ಪ್ರಾಡಕ್ಟ್ನ ಒಂದು ವಿಶೇಷತೆ ಅಂತ ನೋಡೋದಾದರೆ, ಈ ಒಂದು ವಾಚನ್ನು ನಮ್ಮ ಒಂದು ಮಕ್ಕಳ ಕೈಗೆ ಕಟ್ಟಿದಾಗ ನಾವು GPS ಮೂಲಕ ಅವ್ರನ್ನ ಟ್ರ್ಯಾಕ್ ಮಾಡ್ಬೋದು. ಸೊ ಅವರು ಸ್ಕೂಲ್ಗೆ ಹೋದಾಗ, ಆಮೇಲೆ ಹೊರಗಡೆ ಆಟ ಆಡಕ್ಕೆ ಹೋದಾಗ ಅವ್ರನ್ನ ನಾವು ಈಸಿಯಾಗಿ GPS ಮೂಲಕ ಟ್ರ್ಯಾಕ್ ಮಾಡ್ಬೋದು. 4G ಸಿಮ್ನ ಇದು ಸಪೋರ್ಟ್ ಮಾಡುತ್ತೆ. ಸೊ ಇನ್ನು ಈ ಒಂದು ಕ್ಯಾಮ್ರಾದ ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಕ್ಯಾಮ್ರಾದಲ್ಲಿ ನಾವು ಫೋಟೋಸ್ಗಳನ್ನು ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಫೋಟೋಗಳನ್ನು ಪ್ರಿಂಟ್ ತೆಗಿಬೋದು. ಸೊ ಮಕ್ಕಳು ಖಂಡಿತವಾಗ್ಲೂ ಈ ಒಂದು ಕ್ಯಾಮರಾವನ್ನು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು 2 ಪ್ರಾಡಕ್ಟ್ಸ್ನ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈಗ ಸ್ಮಾರ್ಟ್ ವಾಚ್ ನೋಡೋಣ, ಇದಾದ ನಂತರ ಒಂದು ಕ್ಯಾಮ್ರಾ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಸ್ಮಾರ್ಟ್ ವಾಚ್ನ ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡಿಂಗ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಮೈ ಫಸ್ಟ್ ಫೋನ್ ಅಂತ ಒಂದು ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದ್ದಾರೆ. ಹೌದು, ಇದೊಂದು ಸ್ಮಾರ್ಟ್ ವಾಚ್ನ ಜೊತೆಗೆ ಒಂದು ಸ್ಮಾರ್ಟ್ ಫೋನ್ ಆಗಿ ಸಹಿತ ನಾವು ಇದನ್ನ ಯೂಸ್ ಮಾಡ್ಬೋದು. ಮೇಲ್ಗಡೆ 4G ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 4G ಸಿಮ್ ಕಾರ್ಡನ್ನು ಇದು ಸಪೋರ್ಟ್ ಮಾಡುತ್ತೆ. ನಮ್ಮ ಜಿಯೋ ಸಿಮ್ ಆಗಿರ್ಬೋದು, ಏರ್ಟೆಲ್, ವೊಡಾಫೋನ್, ಐಡಿಯಾ ಎಲ್ಲ ಒಂದು 4G ಸಿಮ್ ಕಾರ್ಡ್ಗಳನ್ನು ಇದಕ್ಕೆ ನಾವು ಹಾಕ್ಬೋದು. ಸೊ ನೋಡ್ತಾ ಇದ್ದೀರಾ, ಮೈ ಫಸ್ಟ್ ಫೋನ್ R1 ಅಂತ ಒಂದು ಮಾಡೆಲ್ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಟಿಮೇಟ್ 4G ಮ್ಯೂಸಿಕ್ ಸ್ಮಾರ್ಟ್ ವಾಚ್ ಫೋನ್ ವಿತ್ GPS ಅಂತ ಹೇಳ್ತಾ ಇರುವಂಥದ್ದು. ರಿಯಲ್ ಟೈಮ್ GPS ಟ್ರ್ಯಾಕಿಂಗ್ ಅನ್ನ ಮಾಡ್ಬೋದು, ವಾಯ್ಸ್ ಮತ್ತು ವಿಡಿಯೋ ಕಾಲ್ ಅನ್ನು ಮಾಡ್ಬೋದು, ಮ್ಯೂಸಿಕ್ ಪ್ಲೇಯರ್ನ ಇದರಲ್ಲಿ ನಾವು ಉಪಯೋಗಿಸ್ಬೋದು. ನೋಡ್ತಾ ಇದ್ರೆ ಕೆಳಗಡೆ ಭಾಗದಲ್ಲಿ ಕಿಡ್ಸ್ ಲವ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಸೆಕ್ಯೂರಿಟಿಗೋಸ್ಕರ, ಕಮ್ಯುನಿಕೇಶನ್ಗೋಸ್ಕರ, ಫ್ಯಾಮಿಲಿ ಬಾಂಡಿಂಗ್ಗೋಸ್ಕರ ಈ ಒಂದು ವಾಚ್ನ ನಾವು ಉಪಯೋಗಿಸ್ಬೋದು. ಸೊ ಇನ್ನು ವಾಚ್ನ ಮತ್ತೊಂದು ಭಾಗದಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರೆ ವಾಚ್ನ ಜೊತೆಗೆ ನಮಗೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಇರುವಂಥದ್ದು. ಆಮೇಲೆ ವಾಚ್ನ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜರ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಮೊಬೈಲ್ ಫೋನ್ ಒಂದು ಅಡಾಪ್ಟರ್ಗೆ ಕನೆಕ್ಟ್ ಮಾಡ್ಕೊಂಡು ಈ ಒಂದು ವಾಚ್ನ ನಾವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡ್ಕೊಳ್ಬಹುದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ವಾಚ್ನ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೋಡ್ತಾ ಇದ್ರೆ ನಮಗೆ ಒಂದು ಬ್ಲಾಕ್ ಕಲರ್ ಅಲ್ಲಿ ಒಂದು ವಾಚ್ ಸಿಗ್ತಾ ಇದೆ. ಸೊ ವಾಚ್ ನೋಡೋಕೆ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿದೆ. ಆಯ್ತಾ, ನಾವೇನಾದ್ರೂ ನಮ್ಮ ಮಕ್ಕಳಿಗೆ ಒಂದು ವಾಚ್ನ ಕೊಟ್ವಿ ಅಂತಂದ್ರೆ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಒಂದು ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ. ಆಯ್ತಾ, ಸೊ ನೋಡಿದ ತಕ್ಷಣ ನಮಗೆ ಕಿಡ್ಸ್ ವಾಚ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, ವಾಚ್ನ ಒಂದು ಬಿಲ್ಡ್ ಕ್ವಾಲಿಟಿ ಸಹಿತ ತುಂಬಾ ಚೆನ್ನಾಗಿದೆ. ತುಂಬಾ ಸ್ಮೂತ್ ಆಗಿ ಒಂದು ಸ್ಟ್ರಿಪ್ಸ್ ಅನ್ನು ಸಹಿತ ರೆಡಿ ಮಾಡಿರುವಂತದ್ದು. ನೋಡ್ತಾ ಇದ್ದೀರಾ, ಒಂದು ವಾಚ್ನ ಒಂದು ಸ್ಕ್ರೀನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 1.3 ಇಂಚಸ್ ಒಂದು TFT ರೌಂಡ್ ಸ್ಕ್ರೀನ್ ಜೊತೆಗೆ ಒಂದು ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಟಚ್ ವರ್ಕ್ ಆಗುತ್ತೆ ಈ ಒಂದು ವಾಚ್ ನಲ್ಲಿ. ಇದಾದ ನಂತರ ನೋಡ್ತಾ ಇದ್ರೆ ಮುಂದ್ಗಡೆ ಭಾಗದಲ್ಲಿ 2 MP ಕ್ಯಾಮ್ರಾ ಸಹಿತ ನಮಗೆ ಕೊಟ್ಟಿದ್ದಾರೆ. ಸೊ ಒಂದು ವಾಚ್ನ ಒಂದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಮ್ರಾ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಕೇವಲ ಒಂದು 53 ಗ್ರಾಮ್ ತೂಕ ಈ ಒಂದು ವಾಚ್ ಇರುವಂತದ್ದು. ಮಕ್ಕಳ ಕೈಗೆ ಇದನ್ನ ಕಟ್ಟಿದಾಗ ಯಾವುದೇ ರೀತಿ ಭಾರ ಅನ್ಸಲ್ಲ, ಆಮೇಲೆ ಅವರಿಗೆ ಇರಿಟೇಷನ್ ಅನ್ಸಲ್ಲ. ತುಂಬಾ ನೀಟಾಗಿ ಇದನ್ನ ಡಿಸೈನ್ ಮಾಡಿರುವಂತದ್ದು. 53 ಗ್ರಾಮ್ ತೂಕ ಈ ಒಂದು ವಾಚ್ ಇದೆ ಅಂತಾನೆ ಹೇಳ್ಬೋದು. ಸೊ ನಾವು 4G ಎನೇಬಲ್ ಒಂದು ವಾಚ್ ಇದಾಗಿರುವಂತದ್ದು. 4G ಸಿಮ್ ಕಾರ್ಡ್ ನಾವು ಇದಕ್ಕೆ ಹಾಕಬಹುದು. ಇನ್ನು ಒಂದು ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 4GB ಸ್ಟೋರೇಜ್ ಅನ್ನ ಒಂದು ವಾಚ್ ಹೊಂದಿರುವಂತದ್ದು. ನ್ಯಾನೋ ಸಿಮ್ ಕಾರ್ಡ್ ನಾವು ಇದಕ್ಕೆ ಹಾಕಬಹುದು. ಆಮೇಲೆ ಒಂದು ವೈಫೈ ಕೂಡ ಇದು ಸಪೋರ್ಟ್ ಮಾಡುತ್ತೆ, GPS ಸಪೋರ್ಟ್ ಮಾಡುತ್ತೆ, GPS ಟ್ರ್ಯಾಕಿಂಗ್ ಕೂಡ ಇದರಲ್ಲಿರುವಂಥದ್ದು. ವೈರ್ಲೆಸ್ ಕನೆಕ್ಟಿವಿಟಿ ಸಹಿತ ಇದರಲ್ಲಿರುವಂಥದ್ದು. GSM ಸಿಮ್ ಕಾರ್ಡ್ ನಾವು ಹಾಕ್ಬೋದು ಇದಕ್ಕೆ. ಆಮೇಲೆ WCDMA ಸಿಮ್ ಅನ್ನು ಸಹಿತ ಹಾಕ್ಬೋದು. ಆಮೇಲೆ ನೀವೇನಾದ್ರೂ ಐಫೋನ್ ಉಪಯೋಗಿಸ್ತಾ ಇದ್ದೀರಾ ಅಂತಂದ್ರೆ iOS 7.0 ಅಬೋ ಇರತಕ್ಕಂಥ ಒಂದು ಎಲ್ಲಾ ವರ್ಷನ್ ಇರತಕ್ಕಂಥ ಫೋನ್ಗಳಿಗೆ ಇದು ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ನೀವು ಆಂಡ್ರಾಯ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ Android 4.3 ಅಬೋ ಇರತಕ್ಕಂಥ ಫೋನ್ಸ್ಗಳಿಗೆ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ನೋಡ್ತಾ ಇದ್ದೀರಾ, ವಾಚ್ನ ಒಂದು ಮತ್ತೊಂದು ಭಾಗದಲ್ಲಿ ಒಂದು ಎಡಗಡೆ ಭಾಗದಲ್ಲಿ 2 ಬಟನ್ಸ್ ಕೊಟ್ಟಿದ್ದಾರೆ. ಒಂದು ಮೆನು ಬಟನ್ ಇದೆ, ಮತ್ತೊಂದು ಬ್ಯಾಕ್ ಬಟನ್ ಕೊಟ್ಟಿರುವಂತದ್ದು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು SOS ಬಟನ್ ಇದೆ. ಅಂದ್ರೆ ಎಮರ್ಜೆನ್ಸಿ ಇದ್ದಾಗ ಒಂದ್ಸರಿ ಒಂದು 3 ಸೆಕೆಂಡ್ ಇಂದ ಪ್ರೆಸ್ ಮಾಡಿ ಹಿಡ್ಕೊಂಡ್ವಿ ಅಂತಂದ್ರೆ ಎಮರ್ಜೆನ್ಸಿ ಅಲರ್ಟ್ ನಮ್ಮ ಮೊಬೈಲ್ ಫೋನ್ ಅಲ್ಲಿ ಇದು ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ಹೊರತುಪಡಿಸಿದ್ರೆ ಒಂದು ಎಡಗಡೆ ಭಾಗದಲ್ಲಿ 2 ಬಟನ್ಸ್ ನ ಮಧ್ಯ ಭಾಗದಲ್ಲಿ ಸಿಮ್ ಕಾರ್ಡ್ ಅನ್ನು ಹಾಕಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನ್ಯಾನೋ ಸಿಮ್ ಕಾರ್ಡ್ ಅನ್ನು ನಾವು ಇದಕ್ಕೆ ಹಾಕಬಹುದು. 4G ಸಿಮ್ ಕಾರ್ಡ್ ಅನ್ನು ಇದು ಸಪೋರ್ಟ್ ಮಾಡುತ್ತೆ. ನೋಡ್ತಾ ಇದ್ರೆ ನಾನೀಗ ಒಂದು ಜಿಯೋ ಸಿಮ್ ಕಾರ್ಡ್ ಇದಕ್ಕೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಜಿಯೋ ಸಿಮ್ ಕಾರ್ಡ್ ಹಾಕ್ಬಿಟ್ಟು ನಂತರ ನಾವು ಇದನ್ನ ಆನ್ ಮಾಡಬೇಕು ಅಂತಂದ್ರೆ
ಲೆಫ್ಟ್ ಸೈಡ್ ಇರತಕ್ಕಂಥ ಒಂದು ಮೇಲ್ಗಡೆ ಬಟನ್ನ ಒಂದ್ಸಾರಿ ಜಸ್ಟ್ 3 ಸೆಕೆಂಡ್ ನಾವು ಪ್ರೆಸ್ ಮಾಡ್ಕೊಂಡ್ವಿ ಅಂತಂದರೆ ಇದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಆನ್ ಆದ ನಂತರ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾದ ನಂತರ ಒಂದು ನೆಟ್ವರ್ಕ್ ಸರ್ಚ್ ಆಗುತ್ತೆ. ನೆಟ್ವರ್ಕ್ ಕರೆಕ್ಟಾಗಿ ಒಂದು ಬಂದ ತಕ್ಷಣ ಒಂದು ಫೋನ್ ಆನ್ ಆಗುತ್ತೆ. ಇದಾದ ನಂತರ ಈ ಒಂದು ಫೋನನ್ನು ನಮ್ಮ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡಿ ಅಂತ ಒಂದು QR ಕೋಡ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಮಗೆ. ಸೊ ನಮ್ಮ ಮೊಬೈಲ್ ಫೋನಲ್ಲಿ ಒಂದು ಆ್ಯಂಡ್ರಾಯ್ಡ್ ಅಥವಾ ಒಂದು ಐಫೋನಲ್ಲಿ ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ, ಮೈ ಫೋನ್ ಅಂತ. ಸೊ ಮೈ ಫಸ್ಟ್ ಫೋನ್ ಅಂತ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆದ ನಂತರ ನಮ್ಮ ಫೋನ್ ಮೂಲಕ ಈ ಒಂದು QR ಕೋಡನ್ನು ನಾವು ಸ್ಕ್ಯಾನ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಮೂಲಕ. ಸೊ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಈ ಒಂದು ಫೋನ್ ನಮ್ಮ ಮೊಬೈಲ್ ಫೋನ್ಗೆ ಇದು ಒಂದು ಆ್ಯಡ್ ಆಗುತ್ತೆ. ಸೊ ಇದಾದ ನಂತರ ನಮ್ಮ ಒಂದು ಅಪ್ಲಿಕೇಶನ್ ಮೂಲಕ, ನಮ್ಮ ಫೋನಲ್ಲಿರ್ತಕ್ಕಂಥ ಅಪ್ಲಿಕೇಶನ್ ಮೂಲಕ ಈ ಒಂದು ವಾಚನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ಇದಕ್ಕೆ ವಿಡಿಯೋ ಕಾಲ್ ಮಾಡ್ಬೋದು, ಆಡಿಯೋ ಕಾಲ್ ಮಾಡ್ಬೋದು, ಎಲ್ಲ ಕಾಂಟ್ಯಾಕ್ಟ್ಸನ್ನು ನಾವು ಇದಕ್ಕೆ ಇದ್ರ ಮೂಲಕ ನಾವು ಡಿಟೆಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಒಂದು ಮಗು ಕ್ಲಾಸ್ ರೂಮಲ್ಲಿದ್ದಾಗ ಕ್ಲಾಸ್ ರೂಮ್ ಮೋಡನ್ನು ಸಹಿತ ನಾವು ಅನೇಬಲ್ ಸಹಿತ ಮಾಡ್ಬೋದು. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಒಂದು ವಾಚು ಮಕ್ಕಳಿಗೆ. ಸೊ ಇದಾದ ನಂತರ ಇದಕ್ಕೆ ನಾವು 4G ಸಿಮ್ ಕಾರ್ಡನ್ನು ಹಾಕಲೇಬೇಕಾಗುತ್ತೆ. ಆಮೇಲೆ ಆ್ಯಕ್ಟಿವ್ ಇಂಟರ್ನೆಟ್ ಸಹಿತ ಇದರಲ್ಲಿ ಇರಬೇಕಾಗುತ್ತೆ. ಸೊ ಈ ರೀತಿಯಾಗಿ ಒಂದು ವಾಚ್ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ, ಈ ಒಂದು ವಾಚ್ನ ಒಂದು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಇಂಡಿಯನ್ ರುಪೀಸ್ನಲ್ಲಿ ಒಂದು 12,500 ರೂಪಾಯಿನಲ್ಲಿ ನಮಗೆ ಇದು ಸಿಗ್ತಾ ಇರುವಂಥದ್ದು. ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಖಂಡಿತವಾಗ್ಲೂ ನಮಗೆ ಅನಿಸುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ, ಒಂದು ಲಿಂಕ್ ಮೂಲಕ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಓಕೆ, ಇಂದ ವಾಚ್ನ ಈಗ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ದೀರಾ ಒಂದು ಮೈ ಫಸ್ಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಮೈ ಫಸ್ಟ್ ಬ್ರ್ಯಾಂಡ್ನ ಒಂದು ಮೈ ಫಸ್ಟ್ ಕ್ಯಾಮ್ರಾ ಇದಾಗಿರುವಂಥದ್ದು. ಸೊ ನೋಡ್ತಾ ಇದ್ದೀರಾ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಒಂದು ರೈಟ್ ಹ್ಯಾಂಡ್ ಸೈಡಲ್ಲಿ ಇನ್ಸ್ಟಂಟ್ ಪ್ರಿಂಟ್ಔಟ್ ಇನ್ 10 ಸೆಕೆಂಡ್ಸ್ ಅಂತ ಹೇಳ್ತಾ ಇರುವಂಥದ್ದು. ಕೇವಲ 10 ಸೆಕೆಂಡಲ್ಲಿ ಒಂದು ಪ್ರಿಂಟ್ಔಟ್ ಬರ್ತಾ ಇರುವಂಥದ್ದು. ಆಮೇಲೆ 140ಕ್ಕೂ ಒಂದು ಹೆಚ್ಚಿನ ಒಂದು ಶೀಟ್ಸ್ನ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮೈ ಫಸ್ಟ್ ಕ್ಯಾಮ್ರಾ Insta 2 ಅಂತ ಒಂದು ಮಾಡೆಲ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ಸ್ಟಂಟ್ ಪ್ರಿಂಟ್ ಕ್ಯಾಮ್ರಾ ವಿತ್ ಎಕ್ಸ್ಟ್ರಾ ಸೆಲ್ಫಿ ಲೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ನಾವು ಇದರಲ್ಲಿ ತಗೊಳ್ಬೋದು. 12 MP ಕ್ಯಾಮ್ರಾ ಇದರಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಡಿವೆಲ್ ಲೆನ್ಸ್ ಇದರಲ್ಲಿ ಇದೆ. ಇದಾದ ನಂತರ ಸೆಲ್ಫಿ ಲೆನ್ಸ್ ಕೂಡ ಇದರಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇದ್ರೆ ಅನ್ಲಿಮಿಟೆಡ್ ಪ್ರಿಂಟಿಂಗ್ ವಿತೌಟ್ ಇಂಕ್ ಕ್ಯಾಟ್ರೇಜ್ ರಿಫಿಲ್ ಅಂತ ಹೇಳ್ತಾ ಇರುವಂಥದ್ದು. ತುಂಬಾ ವಿಶೇಷ ಅಂತ ಹೇಳ್ಬೋದು ಈ ಒಂದು ಕ್ಯಾಮ್ರಾ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ಅನ್ನ ನಾವೀಗ ಓಪನ್ ಮಾಡೋಣ. ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಕ್ಯಾಮ್ರಾದ ಜೊತೆಗೆ ನಮಗೆ ಒಂದಿಷ್ಟು ಪೇಪರ್ಸ್ ಅನ್ನ ಇಲ್ಲಿ ಕೊಟ್ಟಿರುವಂಥದ್ದು, ಜೊತೆಗೆ ಸ್ಟಿಕರ್ ಸಹಿತ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದಾದ ನಂತರ ಒಂದು ಕ್ಯಾಮ್ರಾಗೆ ಒಂದು ಕನೆಕ್ಟ್ ಮಾಡೋಕ್ಕೆ ಅಂತ ಒಂದು ಸ್ಟ್ರಿಪ್ ಅನ್ನು ಕೊಟ್ಟಿರುವಂಥದ್ದು, ಒಂದು ಕಲರ್ ಮ್ಯಾಚಿಂಗ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಕ್ಯಾಮ್ರಾ ಒಂದು ಸ್ಕೈ ಬ್ಲೂ ಕಲರ್ ನಲ್ಲಿ ನಮಗೆ ನೋಡೋಕೆ ಸಿಗ್ತಾ ಇದೆ. ಇದ್ರ ಜೊತೆಗೆ ಒಂದು 3 ಒಂದು ಪೇಪರ್ ರೋಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ಮೆಮರಿ ಕಾರ್ಡ್ ರೀಡರ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು. ಇದಾದ ನಂತರ ನೋಡ್ತಾ ಇದ್ರೆ ಟೈಪ್ ಸಿ ಕನೆಕ್ಟರ್ ಕೊಟ್ಟಿದ್ದಾರೆ, ಮೈಕ್ರೋ USB ಕನೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಒಂದು ಎಕ್ಸೆಸರೀಸ್ ಈ ಒಂದು ವಾಚ್ನ ಜೊತೆಗೆ ಬಂದಿರುವಂಥದ್ದು. ಸೊ ನೋಡ್ತಾ ಇದ್ರೆ ಇವೆಲ್ಲವನ್ನ ಪಕ್ಕಕ್ಕೆ ಇಟ್ಟು ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ ವಾವ್, ನೋಡ್ತಾ ಇದ್ರೆ ಒಂದು ಸ್ಕೈ ಬ್ಲೂ ಕಲರ್ನಲ್ಲಿ ಇರ್ತಕ್ಕಂಥ ಒಂದು ಕ್ಯಾಮ್ರಾ ನಮಗೆ ನೋಡೋಕ್ಕೆ ಈ ರೀತಿಯಾಗಿ ನಮಗೆ ಸಿಗ್ತಾ ಇದೆ. ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಅಂತ ಒಂದು ಸ್ಟ್ರಿಪ್ಸ್ ಅನ್ನು ಸಹಿತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಮೊದಲನೇದಾಗಿ ಒಂದು ಕ್ಯಾಮ್ರಾಕ್ಕೆ ಒಂದು ಸ್ಟ್ರಿಪ್ಸ್ ಅನ್ನ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡ್ತಾನೆ ಇದರ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಸಹಿತ ಡಿಸ್ಕಸ್ ಮಾಡೋಣ. ನೋಡ್ತಾ ಇದ್ರ ಒಂದು ಕ್ಯಾಮ್ರಾದ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕ್ಯಾಮ್ರಾದ ಒಂದು ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಿಡ್ಸ್ ತುಂಬಾ ಇದನ್ನ ಇಷ್ಟಪಡ್ತಾರೆ. ಆ ರೀತಿ ಇದನ್ನು ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಬಿಲ್ಡ್ ಕ್ವಾಲಿಟಿ ಸಹಿತ ಒಂದು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಸೊ ಏನಾದರೂ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ರೆ ಒಂದು ಕ್ಯಾಮ್ರಾದ ಹಿಂದ್ಗಡೆ ಭಾಗದಲ್ಲಿ 2.4 ಇಂಚಸ್ನ ಒಂದು IPS ಕಲರ್ ಸ್ಕ್ರೀನ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಅದರ ಪಕ್ಕದಲ್ಲಿ ಒಂದಿಷ್ಟು ಬಟನ್ಸನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಒಂದು ಕ್ಯಾಮ್ರಾ ಆಪ್ಷನ್ ಕೊಟ್ಟಿದ್ದಾರೆ, ಅಂದರೆ ಒಂದು ಸೆಲ್ಫಿ ಕ್ಯಾಮ್ರಾ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಪವರ್ ಬಟನ್ ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಕೆಳಗಡೆ ಭಾಗದಲ್ಲಿ ಒಂದು ಬ್ಯಾಕ್ ಬಟನ್ ಮತ್ತು ಸೆಟ್ಟಿಂಗ್ಸ್ ಅನ್ನು ಮಾಡ್ಕೊಳ್ಳೋಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಒಂದು ಕ್ಯಾಮ್ರಾ ಮತ್ತು ವಿಡಿಯೋ ಒಂದು ಬಟನ್ ಅನ್ನು ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಹೌದು, ಈ ಒಂದು ಕ್ಯಾಮ್ರಾದಲ್ಲಿ ನಾವು ಫೋಟೋಸ್ಗಳನ್ನ ಜೊತೆಗೆ ಒಂದು ವಿಡಿಯೋ ರೆಕಾರ್ಡ್ ಅನ್ನು ಸಹಿತ ನಾವು ಆರಾಮಾಗಿ ಮಾಡ್ಬೋದು. ಇನ್ನು ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಪ್ಲಸ್ ಆಕಾರದಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಲೆಫ್ಟ್ ಮತ್ತು ರೈಟ್ ಸೈಡ್ನ ಒಂದು ಬಟನ್ಸ್ ಅನ್ನು ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಇದಾದ ನಂತರ ಒಂದು ಗ್ಯಾಲರಿ ಬಟನ್ ಕೊಟ್ಟಿದ್ದಾರೆ. ಇದಾದ ನಂತರ ಪ್ರಿಂಟ್ ತೆಗೆಯೋಕೆ ಒಂದು ಪ್ರಿಂಟ್ ಬಟನ್ ಸಹಿತ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಇದಾದ ನಂತರ ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲ್ಗಡೆ ಭಾಗದಲ್ಲಿ ಒಂದು ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಮುಂದ್ಗಡೆ ಭಾಗದಲ್ಲಿ ಮಾತಾಡಬೇಕು ಅಂತಂದ್ರೆ ಮುಂದ್ಗಡೆ ಭಾಗದಲ್ಲಿ ಒಂದು ಮೇನ್ ಕ್ಯಾಮ್ರಾ ಲೆನ್ಸ್ ಅನ್ನ ಇಲ್ಲಿ ಇರುವಂಥದ್ದು. ಕೆಳಗಡೆ ಮೈ ಫಸ್ಟ್ ಅಂತ ಒಂದು ಬ್ರ್ಯಾಂಡಿಂಗ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಸೊ ಇನ್ನು ಒಂದು ಕ್ಯಾಮ್ರಾದ ಬಲಗಡೆ ಭಾಗದಲ್ಲಿ ಒಂದು ಮೆಮರಿ ಕಾರ್ಡ್ ಹಾಕೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. 4 GB ಮೆಮರಿ ಕಾರ್ಡನ್ನು ಜೊತೆ ಫ್ರೀ ಆಗಿ ಕೊಟ್ಟಿರುವಂಥದ್ದು. ಪಕ್ಕದಲ್ಲಿ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಮೈಕ್ರೋ USB ಒಂದು ಪೋರ್ಟನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಒಂದು ಲೆಫ್ಟ್ ಸೈಡ್ನಲ್ಲಿ ಇದರ ಒಂದು ಕ್ಯಾಮ್ರಾದ ಒಂದು ಸ್ಪೀಕರ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಾವು ರೆಕಾರ್ಡ್ ಮಾಡಿ ಇದನ್ನ ಪ್ಲೇ ಸಹಿತ ಇದರಲ್ಲಿ ಮಾಡ್ಬೋದು. ಸೊ ಇನ್ನು ಓವರಲ್ ಆಗಿ ನೋಡ್ತಾ ಇದ್ರೆ ಈ ಒಂದು ಸ್ಟ್ರಿಪ್ಪನ್ನು ಕನೆಕ್ಟ್ ಮಾಡಿದ್ದೀನಿ. ನಮಗೆ ಕ್ಯಾಮ್ರಾ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಆರಾಮಾಗಿ ಈ ರೀತಿಯಾಗಿ ಹಾಕ್ಕೊಂಡು ನಾವು ಒಂದು ಕ್ಯಾಮ್ರಾವನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಆಯ್ತಾ. ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದನ್ನ ಇಷ್ಟಪಡ್ತಾರೆ. ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಕ್ಯಾಮ್ರಾದಲ್ಲಿ 1500 mAh ಇರತಕ್ಕಂಥ ಒಂದು ಬ್ಯಾಟ್ರಿ ನಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ವಿಡಿಯೋ ಮತ್ತು ಫೋಟೋ ರೆಸೊಲ್ಯೂಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಫೋಟೋ ರೆಸೊಲ್ಯೂಷನ್ ಬಗ್ಗೆ ಹೇಳೋದಾದರೆ 12 MP 9 MP 6 MP ಮತ್ತು 3 MP ಒಂದು ಆಪ್ಷನ್ ಇರತಕ್ಕಂಥ ಒಂದು ಕ್ಯಾಮ್ರಾ ಇದೆ. ಓವರಾಲ್ ಆಗಿ ಒಂದು 12 MP ಕ್ಯಾಮ್ರಾನ ನಾವು ಇದರಲ್ಲಿ ನೋಡ್ಬೋದು. ಇನ್ನು ವಿಡಿಯೋ ರೆಸೊಲ್ಯೂಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ 1920 × 1080 30 FPS ನಲ್ಲಿ ಒಂದು ವಿಡಿಯೋ ಶೂಟ್ ನಾವು ಆರಾಮಾಗಿ ಮಾಡ್ಬೋದು. ಕ್ಯಾಮ್ರಾ ವೇಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು 232 ಗ್ರಾಮ್ ತೂಕ ಈ ಒಂದು ಕ್ಯಾಮ್ರಾ ಇದೆ ಅಂತ ಹೇಳ್ಬೋದು. ತುಂಬಾ ಲೈಟ್ ವೇಟ್ ಆಗಿದೆ ಆಯ್ತಾ. ಮಕ್ಕಳಿಗೆ ಅಷ್ಟು ಭಾರ ಅನ್ಸಲ್ಲ ಇದನ್ನ ಕೈಯಲ್ಲಿ ಹಿಡ್ಕೊಂಡಾಗ. ಸೊ ಇನ್ನು ನೆಕ್ಸ್ಟ್ ಫೋಟೋ ಮತ್ತು ವಿಡಿಯೋ ರೆಸೊಲ್ಯೂಷನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು 12 MP ಎಕ್ಸಾಕ್ಟ್ ಆಗಿ 12 MP ನೇ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಕ್ಲಿಯರ್ ಆಗಿ ಫೋಟೋಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವನ್ ವಿಡಿಯೋಸ್ అయితే ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ರೆ ನಾನು ಈಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ 12 MP ನಲ್ಲಿ ಫುಲ್ HD ನಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಸೊ ಇವಾಗ ನೀವೇನು ನೋಡ್ತಾ ಇರೋ ಸ್ಕ್ರೀನಲ್ಲಿ ಈ ಒಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದ ಒಂದು ವಿಡಿಯೋ ರೆಕಾರ್ಡ್ ಅಂತ ಹೇಳ್ಬೋದು. ಸೊ ಹೇಗೆ ಅನಿಸುತ್ತೆ ಇದರ ಒಂದು ಕ್ವಾಲಿಟಿ ಅಂತ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ. ಓಕೆ, ಈಗ ಫೋಟೋ ಮೋಡ್ಗೆ ಬರೋಣ. ಓಕೆ, ಸ್ಟಾಪ್ ಮಾಡೋಣ ಈಗ. ಸೊ ನೋಡ್ತಾ ಇದ್ರೆ ವಿಡಿಯೋ ರೆಕಾರ್ಡ್ ಮುಗೀತು. ಸೊ ಈಗ ಒಂದಿಷ್ಟು ಫೋಟೋಸ್ಗಳನ್ನು ನಿಮಗೆ ತೆಗೆದು ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಫೋಟೋಸ್ಗಳನ್ನ ಪ್ರಿಂಟ್ ತೆಗೋಕ್ಕಿಂತ ಮೊದಲು ಒಂದು ಪೇಪರ್ ರೋಲನ್ನು ಇದಕ್ಕೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ರೆ ಮುಂದ್ಗಡೆ ಭಾಗದಲ್ಲಿ ಒಂದು ಕ್ಯಾಪ್ ಇದೆ. ಒಂದು ಕ್ಯಾಪನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಆಗಿ ಒಂದು ಕ್ಯಾಪನ್ನು ನಾವು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾವು ಒಂದು ಪೇಪರ್ ರೋಲನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ. ಪೇಪರ್ ರೋಲನ್ನು ನೀಟಾಗಿ ಇನ್ಸರ್ಟ್ ಮಾಡಿದ ನಂತರ ಜಸ್ಟ್ ಇದನ್ನ ಒಂದ್ಸರಿ ಕ್ಲೋಸ್ ಮಾಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿದ ನಂತರ ಮೇಲ್ಗಡೆ ಇರತಕ್ಕಂಥ ಪೇಪರ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡ ನಂತರ ಏನು ಮಾಡಬೇಕು, ಈಗ ನಾವು ಒಂದು ಗ್ಯಾಲರಿಯನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಗ್ಯಾಲರಿಯನ್ನು ಓಪನ್ ಮಾಡಿದ ನಂತರ ಸೊ ನೀವು ಯಾವ ಒಂದು ಫೋಟೋವನ್ನು ಪ್ರಿಂಟ್ ತಗೋಬೇಕು ಅನ್ಕೊಂಡಿರ್ತೀರಲ್ಲ, ಸೊ ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪಲ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಪ್ರಿಂಟ್ ಬಟನ್ ಇದೆಯಲ್ಲ, ಸೊ ಪ್ರಿಂಟ್ ಬಟನ್ ಒಂದ್ಸರಿ ಪ್ರೆಸ್ ಮಾಡಿ. ನೋಡ್ತಾ ಇದ್ರ 3 2 1 ಓಕೆ ಪ್ರಿಂಟಿಂಗ್ ಅಂತ ಹೇಳ್ತಾ ಇದೆ. ಸೊ ನೋಡ್ತಾ ಇದ್ರ ಸಡನ್ ಆಗಿ ಪ್ರಿಂಟ್ ಬರುತ್ತೆ ಈ ರೀತಿಯಾಗಿ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ನಲ್ಲಿ ಇದು ಪ್ರಿಂಟ್ ಬರುತ್ತೆ ಅಂತ ಹೇಳ್ಬೋದು. ತುಂಬ ಒಂದು ನೀಟಾಗಿ ಪ್ರಿಂಟ್ ಆಗುತ್ತೆ ನೋಡ್ತಾ ಇದ್ರೆ. ಸೊ ಪ್ರಿಂಟ್ ಆದ ನಂತರ ಜಸ್ಟ್ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೋದು. ಸೊ ಒಂದು ಸಿಂಪಲ್ ಆಗಿ ನಾವು ಪ್ರಿಂಟ್ಸ್ನ ತೆಗಿಬೋದು. ಸೊ ಇನ್ನು ನೆಕ್ಸ್ಟ್ ಈ ಒಂದು ಕ್ಯಾಮ್ರಾದ ಒಂದು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು $99 ಆಗುತ್ತೆ ಅಂತ ಹೇಳ್ಬೋದು. ಇಂಡಿಯನ್ ಕರೆನ್ಸಿನಲ್ಲಿ ಒಂದು 7,500 ಬಜೆಟ್ನಲ್ಲಿ ಈ ಒಂದು ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ 2 ಪ್ರಾಡಕ್ಟ್ನ ನೇರವಾದ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.